ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ RSS ಅನ್ನು ನಿಷೇಧ ಮಾಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಇಲ್ಲಿಯವರೆಗೂ ಅವರ ಉದ್ದಟತನದ ಹೇಳಿಕೆಗಳನ್ನು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಈ ಬಾರಿ ಅಂತೂ ಅವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಬರೆದಿರ್ತಕ್ಕಂಥ ಪತ್ರ ಮೂರ್ಖತನದ ಪರಮಾವಧಿ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಏನು ಸರ್ಕಾರಿ ಜಾಗಗಳಲ್ಲಿ RSS ಕಾರ್ಯ ನಿಷೇಧಿಸಬೇಕು ಎಂಬ ಪತ್ರ ಅತಿರೇಕದ ಹಾಗೂ ಹಾಸ್ಯಾಸ್ಪದವಾದ ವಿಚಾರ. ಸೂರ್ಯನತ್ತೆ ಮುಖ ಮಾಡಿ ಉಗುಳಿದ್ರೆ ಅದು ಏನಾಗುತ್ತೆ ಅಂತಕ್ಕಂಥ ಪರಿಜ್ಞಾನವೂ ಇರಲಾರ್ದಂಥ ವ್ಯಕ್ತಿ ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಹಿಂದೆ ಕುಕ್ಕರ್ನಂಥ ಬಾಂಬ್ ಬ್ಲಾಸ್ಟ್ ಆದಾಗ, ಹಾದಿ ಬೀದಿ ಹಿಡಿದು ವಿಧಾನಸೌಧವರೆಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗ ಆ ಸಂದರ್ಭದೊಳಗೆ ಅವರು ಹಾಗೆ ಕೂಗೇ ಇಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಖರ್ಗೆ ಅವರು ಮಾಡಿದರು. ಅದೇ ರೀತಿ ಪ್ಯಾಲೆಸ್ಟೈನ್, ಲೆಬನಾನ್ ಅಂತ ಉಗ್ರವಾದಿಗಳ ಭಾವಚಿತ್ರ ಹಾಗೂ ಧ್ವಜ ಹಿಡಿದು ಉಗ್ರವಾದಿಗಳ ಪರ ಘೋಷಣೆ ಕೂಗಿದಾಗ ಇವರಿಗೆ CMರಿಗೆ ಪತ್ರ ಬರೆದು ತನಿಖೆ ಮಾಡುವಂತ ಹೇಳುವಂಥ ಧೈರ್ಯ ಇರಲಿಲ್ಲ. ದೇಶ ವಿರೋಧಿ ಹೇಳಿಕೆ ನೀಡುವ SDPI ಬ್ಯಾನ್ ಮಾಡೋಕ್ಕೆ ಇವ್ರ ಹತ್ರ ಯಾವುದೇ ರೀತಿಯ ತಾಕತ್ತಿಲ್ಲ. ಇವತ್ತು RSS ಬಗ್ಗೆ ಇವರು ಮಾತಾಡ್ತಾರೆ. RSS ಜಗತ್ತಿನ 156 ರಾಷ್ಟ್ರಗಳಲ್ಲಿ 3269 ಶಾಖೆಗಳೊಂದಿಗೆ ಹಿಂದೂ ಸ್ವಯಂ ಸೇವಕ ಹೆಸರಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಪ್ರಿಯಾಂಕರವರೇ, ಇದರ ಪ್ರಥಮ ವಿದೇಶದೊಳಗೆ ಶಾಖೆ ಸ್ವಾತಂತ್ರ್ಯ ಪೂರ್ವದೊಳಗೆ 1940ನೇ ಕೆನ್ಯಾದಲ್ಲಿ ಆರಂಭವಾಗಿದೆ. ಒಟ್ಟಾರೆ ಜಗತ್ತಿನ 7 ಖಂಡಗಳ ಪೈಕಿ 5 ಖಂಡಗಳಲ್ಲಿ ಸಂಘ ಕಾರ್ಯನಿರ್ವಹಣೆ ಮಾಡುತ್ತಿದೆ ಅಂತಕ್ಕಂಥದ್ದನ್ನು ಖರ್ಗೆ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ದೇಶದಲ್ಲಿ 240 ಸಂಸದರು, 102 ರಾಜ್ಯಸಭಾ ಸದಸ್ಯರು, 1656 MLAಗಳು, 165 MLCಗಳನ್ನು ಹೊಂದಿರತಕ್ಕಂಥ ಸಂಘ ಪ್ರೇರಿತ BJP ಸುಮಾರು 20 ರಾಜ್ಯಗಳಲ್ಲಿ ಜನರಿಂದ ಅಧಿಕಾರವನ್ನು ಮಾಡ್ತಾ ಇದೆ. ಇವತ್ತು ತಮ್ಮ ಕುಟುಂಬದ ಕಪಿಮುಷ್ಟಿಯಲ್ಲಿ ಇರುವ ಜಿಲ್ಲೆ, ರಾಜ್ಯದಲ್ಲೇ ತಲಾ ಆದಾಯ ಇರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ವಿಚಾರದೊಳಗೆ ಸಂಪೂರ್ಣ ಹಿಂದಿರುವಂಥ ಜಿಲ್ಲೆ, ಅದು ರಾಜ್ಯದೊಳಗೆ ಆ ಜಿಲ್ಲೆಯ ಬಗ್ಗೆ ಹೆಸರು ಗಬ್ಬೆತ್ತು ನಾರುವಷ್ಟು ಹಿಂದುಳಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥ ಮಾತನ್ನು ಇಡೀ ರಾಜ್ಯದಲ್ಲಿ ಮಾತಾಡ್ತಾರೆ. ಇವರು ಮೊನ್ನೆ ತಮ್ಮ ಜಿಲ್ಲೆಯಲ್ಲೇ ನಿನ್ನೆ ಭಾಗ್ಯವತಿ ಅಗ್ಗಿಮಠ ಅಂತಕ್ಕಂಥ ಗ್ರಂಥಪಾಲಿಕೆ 8 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತಕ್ಕಂಥದ್ರಿಂದ ಕುಟುಂಬ ನಿರ್ವಹಣೆಗೆ ತೊಂದರೆ ಆಗಿದೆ ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ. ಇವತ್ತು ಇವರ ಭ್ರಷ್ಟಾಚಾರಕ್ಕೆ ಸಚಿನ್ ಪಾಂಚಾಳ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ಇವರು ಗಾಂಜಾ ಹಾಗೂ ಇನ್ನಿತರ ಮಾದಕ ವಸ್ತುಗಳನ್ನು ಮಾರಾಟ ಮಾಡೋದ್ರ ಮುಖಾಂತರ ಯುವ ಜನಾಂಗದ ಜೀವನವನ್ನೇ ಹಾಳು ಮಾಡಿಸಿ ಇವರ ಹಿಂಬಾಲಕರ ಮುಖಾಂತರ ಇವರ ಅತ್ಯಾಪ್ತರಾಗಿರ್ತಕ್ಕಂಥ ಲಿಂಗರಾಜ್ ಚೆನ್ನಿ ಅಂತಕ್ಕಂಥವ ಆ ಗಾಂಜಾ ಮಾರಾಟದೊಳಗೆ ಸಿಕ್ಕು ಬಿದ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅಂಥ ವಿಷಯಗಳ ಕಡೆಗೆ ಯಾವುದೇ ರೀತಿಯ ಗಮನವನ್ನು ಕೊಡಲಾರ್ದೇ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ RSS ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ. ಅದನ್ನು ಯಾವ ರೀತಿ ಯಾವ ಮಟ್ಟಕ್ಕೆ ಮಾತಾಡ್ತಾರಂತಂದರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾರೂ ಅವ್ರಿಗೆ ಇಲ್ಲಿವರೆಗೂ ಬುದ್ಧಿ ಹೇಳೋರು ಭೇಟಿ ಆಗ್ಯಾರೋ ಇಲ್ಲ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಅವ್ರ ತಂದೆ 50 ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡ್ಬಂದಾರ. ಆ ಮನೆತನದೊಳಗೆ ಬೆಳೆದಾರ. ಇವ್ರಿಗೆ ಏನೋ ಕಷ್ಟ ಅಂದ್ರೆ ಏನಂತ ಗೊತ್ತಿಲ್ಲ, ಹಸಿವು ಅಂದ್ರೆ ಏನಂತ ಗೊತ್ತಿಲ್ಲ, ಇನ್ನೊಬ್ಬರು ನೋವು ಅಂದ್ರೆ ಏನಂತ ಗೊತ್ತಿಲ್ಲ, ಯಾರಿಗೆ ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಅರ್ಥನೂ ಇವ್ರಿಗಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಯಾಕಂದ್ರೆ ಸಂಘ ಇವತ್ತು BJP ಸೇರಿ 56 ಅಂಗಸಂಸ್ಥೆಗಳ ಕಾರ್ಯನಿರ್ವಹಿಸುತ್ತೇವೆ. ದೇಶದೊಳಗೆ ಭೂಕಂಪ ಆಗಿರ್ತಕ್ಕಂಥ ಸಂದರ್ಭ ಇರ್ಬೋದು, ಬರಗಾಲದಂಥ ಸಂದರ್ಭ ಇರ್ಬೋದು, ನೆರೆಯಂಥ ಸಂದರ್ಭ, ಯುದ್ಧ
ಅಥವಾ ಯಾವುದೇ ಸಂಕಷ್ಟ ವಿಪತ್ತಿನ ಸಂದರ್ಭದಲ್ಲಿ ಅಲ್ಲಿ ಪ್ರತ್ಯಕ್ಷವಾಗತಕ್ಕಂಥದ್ದು ಸಂಘ ಮತ್ತು ಸಂಘದ ಕಾರ್ಯಕರ್ತರು. ಸಂಘ ಯಾವುದೇ ರೀತಿ ಜಾತಿ ಮತ ಪಂಗಡ ಪರಿಗಣಿಸಿದ ಇತಿಹಾಸ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಎಲ್ಲಿರ್ತಿರೋ ಗೊತ್ತಿಲ್ಲ, ಕಷ್ಟದ ಸಂದರ್ಭದೊಳಗೆ ನೀವು ಎಲ್ಲಿರ್ತಿರೋ ಗೊತ್ತಿಲ್ಲ, ಆದರೆ ಸಂಘ ಅಲ್ಲಿರುತ್ತೆ. ಆದರೂ ಸಹಿತ ನೀವು ಸಂಘದ ಬಗ್ಗೆ ಮಾತಾಡ್ತೀರಿ. ಅದಕ್ಕೆ ನಿಮ್ಮ ವರ್ತನೆಯನ್ನು ತಿದ್ದುಕೊಡ್ರಿ. ನನಗನ್ಸುತ್ತೆ ಬಹುಶಃ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಈ ರೀತಿ ಮಾತಾಡ್ತಾರಂತಂದ್ರೆ, ಈಗಾಗಲೇ ಒಂದು ಸುದ್ದಿ ನಡೆದಿದೆ. ಮಂತ್ರಿಮಂಡಲ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಮಾತು. ಇವರ ವರ್ತನೆ ಮತ್ತು ಇವರೊಬ್ಬ ಅಸಮರ್ಥ ಮಂತ್ರಿ ಅನ್ನೋದನ್ನು ಕಂಡು ಬಹುಶಃ ಇವರ ಮಂತ್ರಿಗಿರಿಯಿಂದ ಇವ್ರನ್ನ ತೆಗಿತಾರಂತಕ್ಕಂಥ ಮಾಹಿತಿ ಸಿಕ್ಕ ತಕ್ಷಣ ಹೈಕಮಾಂಡನ್ನು ಓಲೈಕೆ ಮಾಡಿಕೊಳ್ಳೋದಕ್ಕೆ ಈ ರೀತಿ ಸಂಘದ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು, ಸಂಘದ ಮೇಲೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು, ಸಂಘದವನ್ನು ನಿಷೇಧ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಹೈಕಮಾಂಡಿಗೆ ಪ್ರೀತಿ ಪಾತ್ರರಾಗೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಮಂತ್ರಿಗಿರಿಯನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವರ ವರ್ತನೆಯನ್ನು ಮತ್ತು ಇವ್ರ ಮಾತಿನ ದಾಟಿಯನ್ನು ಇವರು ಯಾವುದೇ ರೀತಿಯಿಂದ ಮಂತ್ರಿ ಆಗೋದಕ್ಕೂ ಸಹಿತ ಯೋಗ್ಯರಿಲ್ಲ. ಇವ್ರನ್ನ ಎಂದೋ ಸಂಪುಟದಿಂದ ಹೊರಗೆ ಹಾಕಬೇಕಾಗಿತ್ತು. ಆದರೆ ಅವ್ರ ತಂದೆ ರಾಷ್ಟ್ರೀಯ ಅಧ್ಯಕ್ಷರಿರೋದ್ರಿಂದ ತಂದೆಯ ಕೃಪೆಯಿಂದ ಇಲ್ಲಿ ಮಂತ್ರಿ ಆಗಿದ್ದಾರೆ ವಿನ ಅವ್ರ ಹತ್ರ ಯಾವುದೇ ರೀತಿಯ ಮಂತ್ರಿಯಾಗಿ ಇರುವಂಥ ಸಮರ್ಥತೆ ಯಾವುದೇ ರೀತಿಯಿಂದ ಇಲ್ಲ ಅಂತಕ್ಕಂಥದ್ದನ್ನು ಈ ಮುಖಾಂತರ ಹೇಳಿ, ಸನ್ಮಾನ್ಯ ಖರ್ಗೆ ಅವರೇ, ಇನ್ನಾದರೂ ನೀವು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಿರಿ. ಸಂಘ ಯಾವತ್ತಿಗೂ ನೀವು ಮಂತ್ರಿ ಇದ್ದರೂ ಸಂಘ ಇರುತ್ತೆ, ನೀವು ಮಂತ್ರಿ ಇಲ್ಲ ಅಂದರೂ ಸಂಘ ಇರುತ್ತೆ. ಯಾವಾಗಲೂ ಅದು ಸಂಘ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗುತ್ತೆ. ಯಾರನ್ನ ಓಲೈಕೆನೂ ಅದಕ್ಕೆ ಬೇಕಾಗಿಲ್ಲ, ಯಾರ ತೆಗಳಿಕೆಗೂ ಅದು ಹಿಂಜರಿಯೋದಿಲ್ಲ, ಯಾರ ಹೊಗಳಿಕೆನೂ ಅದಕ್ಕೆ ಬೇಕಾಗಿಲ್ಲ. ಅದು ತಾನು ಏನು ಮಾಡಬೇಕಾಗಿದೆ, ಅದರ ಕೆಲಸ ಏನು, ಉದ್ದೇಶ ಏನು, ಆ ನಿಟ್ಟಿನೊಳಗೆ ಸಂಘ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಒಂದು ಮನೆತನಕ್ಕೆ ಗುಲಾಮತನದಿಂದ ಇರ್ತಕ್ಕಂಥವ್ರು ಇವರ ಮಾತಿಗೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ನೀವು ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಆ ಪ್ರಿಯಾಂಕಾ ಖರ್ಗೆ ಅವ್ರ ಪತ್ರಕ್ಕೆ ಮಹತ್ವ ಕೊಡಬಾರ್ದಾಗಿತ್ತು. ಆಗಿಂದಾಗಲೇ ನಾನು ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಕಳಿಸಿದ್ದೀನಿ, ಅದನ್ನು ತನಿಖೆ ಮಾಡಿ ವಿಚಾರಣೆ ಮಾಡಿ ಕ್ರಮ ತಗೊಳ್ರಿ ಅಂತಕ್ಕಂಥ ಮಾತನ್ನು. ಅಂದರೆ ಮುಖ್ಯಮಂತ್ರಿಗಳಿಗೂ ಸಹಿತ ಅವ್ರ ತಂದೆಯವರು ಏನೋ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಅಂತಕ್ಕಂಥ ಭಯದಿಂದ ಇವ್ರ ಪತ್ರಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿರ್ಬೋದೇನೋ. ಇರಲಿಲ್ಲ ಅಂತಂದ್ರೆ ಇವ್ರ ಪತ್ರಕ್ಕೆ ಮಹತ್ವ ಕೊಡುವಂಥ ಅವಶ್ಯಕತೆಯೂ ಇರಲಿಲ್ಲ, ಅಗತ್ಯನೂ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೇನಾದರೂ ತಾಕತ್ತೇ ಇದ್ದರೆ ಸಂಘವನ್ನು ನಿಷೇಧ ಮಾಡಿ ನೋಡಿ, ಆವಾಗ ನಿಮಗೇನು ಅನ್ನೋದ್ರದ್ದು ಅರ್ಥ ಆಗುತ್ತೆ. ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಏನೇನೋ ಹೇಳಿ ಪ್ರಚಾರ ಪಡೆಯುವಂಥ ಕಾರ್ಯವನ್ನು ಬಿಡ್ರಿ ಅಂತಕ್ಕಂಥ ಮಾತನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.